Hey guys, welcome back to my channel Tarunya Vlogs. Good morning guys. So ellaru fresh up agi ready agi traditional agi ನೋಡಿ ಹೆಂಗ್ ಕಾಣಿಸ್ತಿದಾರಲ್ಲ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ ಅಕ್ಕ ಸಂತೋಣ ಆಯ್ ಮಾಡು ಮಾಡು ಆಯ್ ಏಮಂತಣ್ಣ ಗೈಸ್ ಆಟಿಟ್ಯೂಡ್ ತೋರಿಸ್ತವ್ರು ನನ್ನ ಬ್ಲಾಗ್ ಅಲ್ಲಿ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ ಎಲ್ಲಾರು ಟ್ರೆಡಿಷನಲ್ ಹಾಕೊಂಡು ನಾನು ಫಸ್ಟ್ ಟೈಮ್ ಸ್ಯಾರಿ ಹಾಕೊಂಡು ಫಸ್ಟ್ ಟೈಮ್ ಅಲ್ಲ ದೇವಸ್ಥಾನಕ್ಕೆ ಇದೆ ಫಸ್ಟ್ ಎಲ್ಲ ನಾನು ಸ್ಯಾರಿ ಹಾಕೊಂಡು ಹೋಗ್ತಾ ಇರೋದು ಅಲ್ಲಿ ಜೀನ್ಸ್ ಎಲ್ಲ ಹಾಕೊಂಡ್ರೆ ಒಳಗಡೆ ಬಿಡಲ್ಲ ಅಂತೆ ಅದಕ್ಕೆ ಹೆಣ್ಮಗು ಥರ ಕ್ಲೀನಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ಎಷ್ಟೋ ಜನ ಕೇಳ್ತಾ ಇದ್ದೀರಾ ಗೈಸ್ ಏನು ನೀವು ಕ್ರಿಶ್ಚಿಯನ್ನು ಹಿಂದೂ ದೇವರೆಲ್ಲ ಹೆಂಗೆ ಏನು ಅಂತ ನನ್ಗೆ ಯಾವುದೇ ಕ್ಯಾಸ್ಟಿಸಮು ಕ್ರಿಶ್ಚಿಯನ್ ಹೋಗ್ಲೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಯಾರೇ ಅದು ಏನು ಅಲ್ಲ ಎಷ್ಟೊಂದು ಜನ ಕೇಳ್ತಾ ಇರೋ ನೀವು ಕ್ರಿಶ್ಚಿಯನ್ ದೇವಸ್ಥಾನಕ್ಕೆಲ್ಲ ಹೋಗ್ತೀರಾ ಅಂತಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನನ್ಗೆ ಆ ಥರ ಎಲ್ಲ ಏನು ಇಲ್ಲ ಎಲ್ಲ ಕಡೆನು ಗೈಸ್ ನಂಗೆಲ್ಲ ದೇವ್ರು ಒಂದೇ ಗೈಸ್ ಎಲ್ಲಾ ದೇವ್ರಿಗೂ ಕೈ ಮುಗಿತೀನಿ ಎಲ್ಲಾ ದೇವ್ರಿಗೂ ಪ್ರೇಯರ್ ಮಾಡ್ತೀನಿ ಫೈನಲಿ ರೀಚ್ ಆಗಿದ್ದೀವಿ ಗೈಸ್ ಮಳೆ ಅಂದ್ರೆ ಮಳೆ ಬಟ್ಟೆ ಎಲ್ಲ ನೆಂದೋಗ್ತಾ ಇತ್ತು ಇಲ್ಲಿ ಒಳಗಡೆ ದರ್ಶನ ಆಗಕ್ಕೆ ಎಷ್ಟೊತ್ತಾಗುತ್ತೇನೋ ಗೊತ್ತಿಲ್ಲ ಬಿಕಾಸ್ ಗೊತ್ತಿರೋರು ಇದ್ದಾರೆ ಅಂತ ನಮ್ಮ ಅಣ್ಣ ಕಾಲ್ ಮಾಡಿ ಅವರು ಎಲ್ಲ ಕೇಳ್ತಾ ಇದ್ದಾರೆ ಏನ್ ಸರ್ ವಾತಾವರಣ ಇಷ್ಟೊಂದು ಚೆನ್ನಾಗಿದೆ ಸಾಯಣ ಅಂತ ಅನ್ಕೊಂಡವನ್ಗೂ ಬದುಕ ಕಾಸೆ ಹುಟ್ಟಿಸ್ಬಿಡುತ್ತೆ ಅಷ್ಟೊಂದು ಚೆನ್ನಾಗಿದೆ ಮಳೆ ಗೈಸ್ ಯಪ್ಪ ಎಷ್ಟು ಜನ ನಿಂತವ್ರು ನೋಡ್ರಿ ದರ್ಶನಕ್ಕೆ ಈ ಮಳೆಲಿ ನಾವು ಈ ಕಡೆ ಹಿಂಗ್ ಬಂದಿದೀವಿ ವೇಪಿ ದರ್ಶನಕ್ಕೆ ಒಳ್ಳೆ ಊಟ ಆಯ್ತು ಈಗ ನೆಮ್ಮದಿ ನಿದ್ದೆ ಮಾಡ್ಕೊಂಡು ಹೋಗ್ತೀವಿ ಕಾರಲ್ಲಿ ಎಲ್ರೂ ಅದೆಲ್ಲ ಮಾಡಬಾರ್ದು ಬ್ಲಾಗ್ ನೋಡ್ಬೇಕಾದ್ರೆ ಸ್ವಲ್ಪ ಕರುಣೆ ಇರ್ಲಿ ಇದೆ 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 ಕೈ ಮುಗಿದು ಬೇಡ್ತೀನಿ ಕರುಣೆ ಇರ್ಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ ಚೆನ್ನಾಗೆ ಫೋನ್ ಮೇಲೆ ಒಂದು ನಳ ಕೂತಿದೆ ಓಡಿಸ್ತೇವೆ ದರ್ಶನ ಮಾಡಕ್ ಎಷ್ಟು ಜನ ಏನು ಗೈಸ್ ಎಷ್ಟು ಜನ ಇದ್ರು ಗೊತ್ತಾ ಧರ್ಮಸ್ಥಳದಲ್ಲಿ ದರ್ಶನಕ್ಕೆ VIP ದರ್ಶನ ಮಾಡಿಕೊಂಡು ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಹೋಗ್ತಾ ಇದೀವಿ ಅಣ್ಣ ಈಗ ಎಲ್ಲಿಗೆ ಹೋಗ್ತಾ ಇದೀವಿ ಗೋಮಟೇಶ್ವರ ನಡಕ್ಕೆ ಅದನ್ನ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತಾವ್ರೆ ನಮ್ಮ ಅಣ್ಣ ಗೋಮಟೇಶ್ವರ ನೋಡಕ್ಕೆ ಮಳೆ ಮಳೆ ಧರ್ಮಸ್ಥಳ ಫುಲ್ಲು ಮಳೆ ನೀವು ಯಾರು ನೆಕ್ಸ್ಟ್ ಧರ್ಮಸ್ಥಳಕ್ಕೆ ಬರಂಗಿರೋ ದಯವಿಟ್ಟು ಬರಕ್ಕೆ ಹೋಗ್ಬಿಡಿ ಗೈಸ್ ಸಿಕ್ಕಾಪಟ್ಟೆ ಮಳೆ ಐತೆ ಮಳೆ ನಿಂತಾಗ ಬನ್ನಿ ಮೈನ್ ಇದ್ ನೇತ್ರಾವತಿ ನದಿ ನೋಡಿ ಗೈಸ್ ಸಮುದ್ರನ ನದಿನ 2 ನಿಮಿಷಕ್ಕೆ ಶಾಕ್ ಆಯ್ತೀರಾ ಸಿಕ್ಕಾಪಟ್ಟೆ ಮಳೆ ಇದ್ ನೋಡ್ತೀರಾನೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಮಳೆ ಇರ್ಬೋದು ಧರ್ಮಸ್ಥಳದಲ್ಲಿ ಅಂತ ಹೆಂಗ್ ಬರ್ತೈತ್ ನೋಡಿ ಒಳ್ಳೆ ಯಪ್ಪ ಅಲೆಗಳಿದ್ದಂಗೆ ಹೋಗ್ತೈತೆ ಜನಗಳನ್ನಂತೂ ಬಿಡ್ತಾನೆ ಇಲ್ಲ ಒಳಗಡೆ ಅಷ್ಟು ರೈನ್ ಐತೆ ಏನ್ ಸರ್ ವಾತಾವರಣ ಇಷ್ಟೊಂದು ಚೆನ್ನಾಗಿದೆ ಸಾಯಣ ಅಂತ ಅನ್ಕೊಂಡವನ್ಗೂ ಬದುಕ ಕಾಸೆ ಹುಟ್ಟಿಸ್ಬಿಡುತ್ತೆ ಅಷ್ಟೊಂದು ಚೆನ್ನಾಗಿದೆ ಹೇಳು ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವಸ್ಥಾನ ಕೇಳ್ತವ್ರೆ ದಯವಿಟ್ಟು ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ರಿಟರ್ನ್ ಮನೆಗೆ ಹೋಗಿ ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದ್ ಮಾತನ್ನ ಏನಂತೀರಾ ಅಷ್ಟೇ ಎಲ್ಲ
ಗೈಸ್ ನೋಡಿ ಗೊಮಟೇಶ್ವರ ಅರ್ಧಂಬರ್ದು ನೆಂದಗಿರ ಕಳ್ತವ್ರೆ ಅಂತವ್ರು. ವಾ ನೋಡಿ ಗೈಸ್ ವ್ಯೂ ಹೆಂಗೈತೆ, ವ್ಯೂ ನೋಡಿ ಗೈಸ್ ಹಿಂಗೈತೆ. ಜೀವನದಲ್ಲಿ ಸುತ್ತಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಗೈಸ್. ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಪ್ಲೇಸ್ಗಳಿದ್ದಾವೆ ನೋಡೋ ಅಂಥದ್ದು, ಬಟ್ ನಾವು ಯಾರೂ ಹೋಗಿ ಎಕ್ಸ್ಪ್ಲೋರ್ ಮಾಡಲ್ಲ ಅಷ್ಟೆ. ಬಟ್ ಲಿಟ್ರಲಿ ಬ್ಯಾಂಗ್ಳೂರ್ ಬಿಟ್ಟು ನಾವು ಈ ಥರ ಪ್ಲೇಸಿಗೆ ಬಂದಾಗ ಸಿಕ್ಕಾಪಟ್ಟೆ ಪೀಸ್ ಇರುತ್ತೆ. ಹಾಂ, ಎಂಥ ವ್ಯೂ ನೋಡಿ, ಸಖತ್ತಾಗಿದೆ. Guys, finally we reached last destination, ಕುಕ್ಕೆ ಸುಬ್ರಹ್ಮಣ್ಯ. ಲಾಸ್ಟ್ ಡೆಸ್ಟಿನಿ ನಮ್ದು ಟ್ರಿಪ್ಪಲ್ಲೇ. ಏನಕ್ಕೆ ಬರಲ್ಲ? ಮಳೆ ಬರುತ್ತೆ, ಇಟ್ಕೊಳ್ರಿ. ಸುಮ್ಮನೆ ಮಳೆ ಬಂದಾಗ ಯಾಕೆ ರಿಸ್ಕ್? ಇದೇ ನಮ್ಮ ಲಾಸ್ಟ್ ಡೆಸ್ಟಿನಿ, ಕುಕ್ಕೆ ಸುಬ್ರಹ್ಮಣ್ಯ. ಲಾಸ್ಟ್ ಡೆಸ್ಟಿನಿ ನನಗೆ ಕಾವ್ಯ ಮನೆ. ಆಮೇಲೆ ಬ್ಯಾಂಗ್ಳೂರ್ಗೆ ಗೈಸ್. ಅವನ್ನೆಲ್ಲ ಬಿಟ್ಬಿಟ್ಟು ಲಾಸ್ಟ್ ನಿನ್ನ. ಹೆಂಗೈತೆ ನೋಡಿ, ಎಲ್ಲಿ ನೋಡಿದ್ರು ಮೋಡ ಮೋಡ, ಫಾಗ್. ಸುಮ್ಮನೆ ಟಿವಿಯಲ್ಲೆಲ್ಲ ನೋಡಿ ಖುಷಿ ಪಡ್ತೀವಿ, ರಿಯಲ್ ಆಗಿ ನೋಡೋಕ್ ಸಿಗೋದ್ ರೇರ್. ಇವರೆಲ್ಲ ನನ್ನ ಪಿಂಕಿ ಪಿಂಕಿ ಅಂತ ಕರೀತಾ ಇದ್ರೆ ನೀವು ಅನ್ಕೊಂತೀರಿ ಏನ್ ಇವ್ರನ್ನ ಪಿಂಕಿ ಅಂತ ಕರೀತಾ ಇದಾರೆ ಅಂತ. ಎಲ್ರು ನನ್ನ ಇಲ್ಲೆಲ್ಲ ಪಿಂಕಿ ಅಂತಾನೆ ಕರೆಯೋದು. ನನ್ನ ಹೊಸ ನಿಕ್ ನೇಮ್ ನಿಮ್ಗೆ ಹೇಳಿರ್ಲಿಲ್ಲ ಅಷ್ಟೇ. ಗೊತ್ತಿರ್ಲಿಲ್ವ ಪಿಂಕಿ ಅಂತ? ಯಾರಿಗೂ ಗೊತ್ತಿರ್ಲಿಲ್ಲ. ಇವ್ರ ಮನೆಗೆ ನಾಯಿಗೆ ಚಿನ್ನು ಅಂತಾರೆ, ಇವಳನ್ನ ಪಿಂಕಿ ಅಂತಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಕಟ್ಟಿದಲ್ಲ ಆಕ್ಚುಲಿ ಮಿಸ್ ಆಗಿದೆ. ಏನು ಇವಳಿಗಿಡೋ ನೇಮು ಇವ್ರ ನಾಯಿಗೆ ಇಟ್ಟಿದ್ದಾರೆ, ಇವ್ರ ನಾಯಿಗಿಡೋ ನೇಮು ಇವಳಿಗೆ ಇಟ್ಟಿದ್ದಾರೆ. ಏನಿಲ್ಲ ಗೈಸ್, ಇದೆಲ್ಲ ಎಡಿಟ್. ಏನ್ ಎಡಿಟ್? ಇದೆಲ್ಲ ಹಾಕಿಲ್ಲ ಅಂದ್ರೆ ಎಡಿಟ್. ನೀವು ಕ್ರಿಶ್ಚಿಯನ್ ಏನು ಹಿಂದೂ ದೇವಸ್ಥಾನಕ್ಕೆಲ್ಲ ಹೋಗ್ತೀರಾ ಹಂಗೆ ಹಿಂಗೆ ಅಂತ ಕೇಳೋರ್ಗೆ ಏನು ಹೇಳೋದು? ಅಂತವ್ರಿಗೆ ಇರೋದೇ 2 ಜಾತಿ, ಒಂದು ಮನುಷ್ಯ, ಪ್ರಾಣಿ, 2 ಜಾತಿ. ಅದ್ರಲ್ಲಿ ನಾನು ಮನುಷ್ಯ ಜಾತಿ, ಇವಳು ಪ್ರಾಣಿ. ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. ಅದು ಫಾಗ, ಅದು ಫಾಗ ಅಣ್ಣ, ಫಾಗ ಅದು. ಏನ್ ಹಂಗ್ ಬರ್ತೈತೆ? ನಾರ್ಮಲ್ ಟೈಮಲ್ಲಿ ಬರೋದೊಂದು ಮಾತಾದ್ರೆ ಈ ಟೈಮಲ್ಲಿ ಬರೋದೇ ಒಂದು ಮಾತು. ಅದೆಲ್ಲ ಫಾಗ್ ಎಲ್ಲ ನೋಡ್ರಿ ರಿಯಲ್ ಅನ್ಸಲ್ಲ ನೋಡಿದ್ರೆ, ಬಟ್ ಅದೆಲ್ಲ ರಿಯಲ್. ಹೆಂಗೈತೆ ನೋಡ್ರಿ ಫೋನಲ್ಲಿ ನಿಮ್ಗೆ ಹೆಂಗ್ ಕಾಣಿಸ್ತೈತೇನೋ ನನಗೆ ಗೊತ್ತಿಲ್ಲ, ಬಟ್ ನೀವು ರಿಯಲ್ ಆಗಿ ಬಂದು ನೋಡೋಕ್ಕೆ ಒಂಥರ ಸ್ವರ್ಗ. ಇದು ನಾನು ಜೋಡಿಸಿರೋ ಅಂಥದ್ದು. ಇಲ್ಲಿ ನೋಡ್ರಿ ಎಲ್ಲ ಹೆಂಗ್ ಜೋಡಿಸಿದ್ದಾರೆ. ಈ ಥರ ಕಟ್ಟಿದ್ರೆ ಬೇಗ ಮನೆ ಕಟ್ತಾರಂತೆ, ನನಗದೇನೋ ಗೊತ್ತಿಲ್ಲ. ನಮ್ಮಪ್ಪ ಬರ್ಬೇಕಾದ್ರೆ ಈ ಥರ ಹಿಂಗೆ ಜೋಡಿಸ್ಬಿಟ್ಟು ಇಟ್ಬಿಟ್ಟು ಬಾ ಅಂತ ಹೇಳಿದ್ರು, ಸೊ ಅದಕ್ಕೆ ಜೋಡಿಸಿದ್ದೀನಿ. ನೀನು ಜೋಡಿಸಿದ? ಎಲ್ಲಿ ಹೇಮಂತಣ್ಣ ಜೋಡಿಸಿರೋದು. ಎಷ್ಟು ಜನ ಜೋಡಿಸೋರು ನೋಡಿ ಗೈಸಲ್ಲಿ. ಬಿದಾವಲ್ವಾ ಅಣ್ಣ ಅದು? ಇನ್ನು ಅಲ್ಲಿ ನೋಡ್ರಿ ಎಷ್ಟೊಂದು ಜನ ಹೆಂಗ್ ಜೋಡಿಸೋರೆ. ಏಪ್ಪಾ ಬರೀ ಮಳೆಲೇ ನೆನಿತಾ ಇದೀವಿ ಗೈಸ್ ನಾವು. ಇವ್ರು ನನಗಿದೆ ಕೊಡ್ತಲ್ಲ ಛತ್ರಿ. ನಂದ್ರ ನಮ್ಮ ಮಮ್ಮಿ ಡ್ಯಾಡಿ ವ್ಲಾಗ್ ಮಾಡ್ತಾ ಇದ್ರೆ ನೋಡಿ ಹೇಮಂತ್ ಅಣ್ಣನೇ ನೆನೆಸ್ತಾ ಇರೋದು ನನ್ನ. ಟೈಮ್ ಎಷ್ಟು ಗೈಸ್? ಈಗ ಹಾಸನ್ ರೀಚ್ ಆಗಿದ್ದೀವಿ ಊಟಕ್ಕೆ. ಸಿಕ್ಕಾಪಟ್ಟೆ ನಿದ್ದೆ ಹೇಳಿದೆ ನಂಗೆ. A few minutes later. ಗೈಸ್ ನಮ್ಗೆ ಮೋಸ ಆಗಿದೆ. ಏನ್ ಹೇಳಿ? ವೇಟರ್ಸ್ ಅವರು ಗೋಬಿ ಇಲ್ಲ ಅಂದ್ರು ನಮ್ಗೆ. ಗೋಬಿ ಕೇಳಿದಕ್ಕೆ ಈಗ ಅವರೇ ಗೋಬಿ ತಿಂತವ್ರೆ. ಮೋಸ. ಯಾರು ಹೇಳೋಣ ಈ ಅನ್ಯಾಯನ? 2 ರೋಟಿ ತಿನ್ಬೇಕಾದ್ರೆ ಅನ್ಸೆಟಲ್ಡ್ ಫುಡ್ ಅನ್ಸ್ತಿತ್ತು. ಲಾಸ್ಟ್ ಅಲ್ಲಿ ಅನ್ನ ರಸಂ ತಿಂದ ಮೇಲೆ ಫುಲ್ ಸೆಟೆಡ್ ಚಿಂದಿ ಊಟ, ಸೆಟಲ್ಡ್ ಫುಡ್ ಫುಲ್ಲು. ಗೈಸ್
ನೈಟಲ್ಲಿ ಹೋಟೆಲಲ್ಲಿ ಊಟ ಆದಮೇಲೆ ವ್ಲಾಗ್ ಎಂಡಪ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾನು ಮನೆಗೆ ಬರೋ ಅಷ್ಟರಲ್ಲಿ ನೈಟ್ 2 o'clock ಆಗೋಗ್ಬಿಟ್ಟಿತ್ತು. ಸೊ ಹಂಗಾಗಿ ಡ್ಯಾಮ್ ರೆಡಿ ವ್ಲಾಗ್ ಎಂಡಪ್ ಮಾಡೋದಿಲ್ಲ, ನಿದ್ದೆ ಮಾಡಿದ್ರೆ ಸಾಕು ಅನ್ನಿಸ್ತಿತ್ತು. ಆ್ಯಂಡ್ ಈ ವ್ಲಾಗ್ಸ್ಗಳಲ್ಲಿ ಅಥವಾ ಹಿಂದಿನ ವ್ಲಾಗ್ಸ್ಗಳಲ್ಲಿ ನೀವು ನೋಡಿದಾಗೆ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಿಗೆಲ್ಲ ಹೋಗಿ ಒಳ್ಳೆ ದರ್ಶನ ಮಾಡ್ಕೊಂಡ್ಬಂದ್ವಿ. ಆ್ಯಂಡ್ ನಿಮ್ಗೆ ಅನ್ಸಿರ್ಬೋದು ಇವರು ಕ್ರಿಶ್ಚಿಯನ್ಸ್ ಆಗಿ ಏನಪ್ಪ ಹಿಂದೂ ಎಲ್ಲ ಈ ಥರ ದೇವಸ್ಥಾನಕ್ಕೆಲ್ಲ ಹೋಗ್ತಾರಾ ಅನ್ನೋದು ಡೌಟ್ ಇರುತ್ತೆ. ಬೇರೆಯವ್ರೇನೋ ನನಗೆ ಗೊತ್ತಿಲ್ಲ ಗೈಸ್, ನಾನು ಹೋಗ್ತೀನಿ, ನನಗೆಲ್ಲ ದೇವರು ಒಂದೇ. ನಾನು ಕ್ರಿಶ್ಚಿಯನ್ ಆಗಿರೋದ್ರಿಂದ ಐ ಆಮ್ ಅ ಕ್ರಿಶ್ಚಿಯನ್. ನನಗೆ ನನ್ನ ದೇವರು ಎಷ್ಟು ಮುಖ್ಯನೋ ಬೇರೆ ದೇವ್ರುಗಳು ಅಷ್ಟೇ ಮುಖ್ಯ. ಎಲ್ಲ ದೇವ್ರಿಗೂ ನನ್ನ ಕೈ ಮುಗಿತೀನಿ, ಅದೊಂದು ಬಿಲೀವ್ ಅಷ್ಟೇ. ಸೊ ನನಗೆ ನಮ್ಮ ದೇವರು ಆ ದೇವರು ಅನ್ನೋದೆಲ್ಲ ಏನೂ ಇಲ್ಲ. ಸೊ ಇಷ್ಟ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.